ಚಾಲುಕ್ಯ ಅರಸ ಆಳಿದ ನಾಡು. ಚಾಲುಕ್ಯರ ಗತ ವೈಭವಕ್ಕೆ ಸಾಕ್ಷಿಯಾಗಿ ಇಂದಿಗೂ ಕೂಡ ಅಲ್ಲಿ ನೂರಾರು ಕುರುಹುಗಳು ಇದ್ದಾವೆ. ಅಂತಹ ನಾಡಿನಲ್ಲಿ ಮತ್ತೆ ಇದೀಗ ಅದ್ದೂರಿಯಾಗಿ ಚಾಲುಕ್ಯ ಉತ್ಸವ ಆಚರಿಸಲು ಸಿದ್ಧತೆ ನಡೆಸಲಾಗ್ತಿದೆ. ಮತ್ತೆ ರಾರಾಜಿಸಲಿದೆ ಚಾಲುಕ್ಯರ ಗತವೈಭವ. ಅದ್ದೂರಿಯಾಗಿ ಚಾಲುಕ್ಯ ಉತ್ಸವ ಆಚರಿಸಲು ಸಿದ್ಧತೆ. ಚಾಲುಕ್ಯರ ನಾಡು ಎಂದ ಕ್ಷಣ ನಿಮಗೆ ಕಣ್ಮುಂದೆ ಬಾದಾಮಿ ಪಟ್ಟದಕಲ್ಲು ಐಹೊಳೆ ಬರುತ್ತೆ. ಇದೀಗ ಇಲ್ಲಿ ಮತ್ತೆ 3 ದಿನಗಳ ಕಾಲ ಚಾಲುಕ್ಯ ಉತ್ಸವ ಮೇಳೈಸಲಿದೆ. ಡಿಸೆಂಬರ್ 19, 20, 21 3 ದಿನಗಳ ಕಾಲ ಚಾಲುಕ್ಯರ ನಾಡಿನಲ್ಲಿ ಸಂಭ್ರಮ ಮನೆ ಮಾಡಲಿದೆ. ಡಿಸೆಂಬರ್ 19ರಂದು ಸಿಎಂ ಸಿದ್ದರಾಮಯ್ಯ ಚಾಲುಕ್ಯ ಉತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಇನ್ನು ಬರಗಾಲ, ಪ್ರವಾಹ, ಕೊರೋನಾ ನೆಪ ನೀಡಿ 10 ವರ್ಷಕ್ಕೂ ಅಧಿಕ ಕಾಲದಿಂದ ಚಾಲುಕ್ಯ ಉತ್ಸವ ನಡೆದಿರಲಿಲ್ಲ. ಜಿಲ್ಲೆಯ ಜನರು ಪ್ರತಿ ವರ್ಷವೂ ಕೂಡ ಚಾಲುಕ್ಯ ಉತ್ಸವ ಆಚರಿಸಬೇಕೆಂದು ಬೇಡಿಕೆ ಇಡ್ತಿದ್ರು. ಕೊನೆಗೂ 10 ವರ್ಷಗಳ ಬಳಿಕ ಚಾಲುಕ್ಯ ಉತ್ಸವ ಆಚರಿಸಲು ಸರ್ಕಾರ ಮುಂದಾಗಿದೆ. 3 ದಿವಸ ಕಾರ್ಯಕ್ರಮ ಮಾಡಬೇಕು. ಟೆಂಟೇಟಿವ್ಲಿ 19 ಹೇಳಿ ಇವತ್ತಿಟ್ಟುಕೊಂಡು ಅದು ಕ್ಲಿಯರ್ ಇಲ್ಲ. ಬಟ್ 19 ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ. ಒಂದು ದಿವಸ ಏನಾದರೂ ಸೆಷನ್ ಹೆಚ್ಚು ಕಡಿಮೆ ಆದಾಗ ಏನಾಗ್ತಿದೆ ಅಂತಕ್ಕಂಥದ್ದನ್ನ ಗಮನದಲ್ಲಿಟ್ಟುಕೊಂಡು ನಾವು ಟೆಂಟೇಟಿವ್ಲಿ 19 ಇಟ್ಕೊಂಡು ಇವತ್ತು ಕಾರ್ಯ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಪ್ರಥಮ ಮೀಟಿಂಗ್ ಬಾಲ್ಕೋಟೆಯಲ್ಲಿ ಮಾಡಿದ್ವಿ. ಈಗಾಗಲೇ ಚಿಮ್ಮನಕಟ್ಟಿಯವರು ಹಾಗೂ ಅಸಿಸ್ಟೆಂಟ್ ಕಮಿಷನರ್, ಕೆಲವು ಅಧಿಕಾರಿಗಳು ಹಲವು ಮೀಟಿಂಗ್ಗಳನ್ನು ಮಾಡಿ ಕೆಲವು ವಿಚಾರಗಳನ್ನ ಇವತ್ತು ಸಭೆಯಲ್ಲಿ ಇಡ್ತಾ ಇದ್ದಾರೆ. ಚಾಲುಕ್ಯ ಉತ್ಸವ ಸಿದ್ಧತೆಗಾಗಿ 3 ಬಾರಿ ಸಭೆ ನಡೆಸಲಾಗಿದೆ. ಡಿಸೆಂಬರ್ 19 ಮೊದಲ ದಿನ ಬಾದಾಮಿ, 21 ಪಟ್ಟದಕಲ್ಲು, 22ನೇ ತಾರೀಕು ಐಹೊಳೆ 3 ಪ್ರವಾಸಿ ತಾಣಗಳಲ್ಲಿ ಚಾಲುಕ್ಯ ಉತ್ಸವ ನಡೆಸಲು ನಿರ್ಧರಿಸಲಾಗಿದೆ. ರಾಜ್ಯ ಮಟ್ಟದ ಚಾಲುಕ್ಯ ಉತ್ಸವ ನಡೆಸಲು ಉದ್ದೇಶಿಸಲಾಗಿದೆ. ಸರ್ಕಾರ ಬಜೆಟ್ನಲ್ಲಿ ಇದಕ್ಕಾಗಿ 2 ಕೋಟಿ ಹಣವನ್ನ ಘೋಷಣೆ ಮಾಡಿದೆ. ಹೆಚ್ಚುವರಿ ಅವಶ್ಯಕತೆ ಬಿದ್ದರೆ ಸರ್ಕಾರಕ್ಕೆ ಕೇಳುತ್ತೇವೆ ಅಂತ ಬಾದಾಮಿ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಹೇಳಿದ್ದಾರೆ. ನಾವು ಕೇಳೀವಿ. ಅದನ್ನ ಗೌರವಾನ್ವಿತ ಸಚಿವರು ಈಗಾಗಲೇ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಸರ್ಕಾರದ ವ್ಯಾಪ್ತಿ ಒಳಗಾಗಲಿ, ಶಿವರಾಜ್ ತಂಗಡಿ ಅವರಿಗೆ ಆಗಲಿ ಈಗಾಗಲೇ ಬಜೆಟ್ ಅಲ್ಲಿ ನಮಗೆ 2 ಕೋಟಿ ಅನುದಾನವನ್ನ ಇದಕ್ಕೆ ಮೀಸಲಾಗಿ ಇಟ್ಟಿದ್ದಾರೆ. ಇದಕ್ಕೆ ಘೋಷಣೆ ಕೂಡ ಆಗಿದೆ. ಅದರ ಹೊರತುಪಡಿಸಿ ಇನ್ನು ನಮಗೆ ಎಷ್ಟು ಅವಶ್ಯಕತೆ ಐತೆ ಅದರ ಪ್ರಕಾರವಾಗಿ ನಾವು ಕೇಳ್ತೀವಿ. ಆ ಬೇಡಿಕೆಯನ್ನ ಹೆಚ್ಚು ಕಡಿಮೆ ನಾವು ತರುವಂತ ಕೆಲಸವನ್ನ ಮಾಡ್ತೇವೆ. 10 ವರ್ಷದ ಬಳಿಕ ಚಾಲುಕ್ಯ ಉತ್ಸವಕ್ಕೆ ಕಾಲ ಕೂಡಿ ಬಂದಿದೆ. ಡಿಸೆಂಬರ್ನಲ್ಲಿ 3 ದಿನಗಳ ಕಾಲ ಚಾಲುಕ್ಯರ ಉತ್ಸವ ಎಲ್ಲರನ್ನೂ ಕೂಡ ಸೆಳೆಯಲಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಚಾಲುಕ್ಯ ಅರಸ ಆಳಿದ ನಾಡು. ಚಾಲುಕ್ಯರ ಗತ ವೈಭವಕ್ಕೆ ಸಾಕ್ಷಿಯಾಗಿ ಇಂದಿಗೂ ಕೂಡ ಅಲ್ಲಿ ನೂರಾರು ಕುರುಹುಗಳು ಇದ್ದಾವೆ. ಅಂತಹ ನಾಡಿನಲ್ಲಿ ಮತ್ತೆ ಇದೀಗ ಅದ್ದೂರಿಯಾಗಿ ಚಾಲುಕ್ಯ ಉತ್ಸವ ಆಚರಿಸಲು ಸಿದ್ಧತೆ ನಡೆಸಲಾಗ್ತಿದೆ. ಮತ್ತೆ ರಾರಾಜಿಸಲಿದೆ ಚಾಲುಕ್ಯರ ಗತವೈಭವ. ಅದ್ದೂರಿಯಾಗಿ ಚಾಲುಕ್ಯ ಉತ್ಸವ ಆಚರಿಸಲು ಸಿದ್ಧತೆ. ಚಾಲುಕ್ಯರ ನಾಡು ಎಂದ ಕ್ಷಣ ನಿಮಗೆ ಕಣ್ಮುಂದೆ ಬಾದಾಮಿ ಪಟ್ಟದಕಲ್ಲು ಐಹೊಳೆ ಬರುತ್ತೆ. ಇದೀಗ ಇಲ್ಲಿ ಮತ್ತೆ 3 ದಿನಗಳ ಕಾಲ ಚಾಲುಕ್ಯ ಉತ್ಸವ ಮೇಳೈಸಲಿದೆ. ಡಿಸೆಂಬರ್ 19, 20, 21 3 ದಿನಗಳ ಕಾಲ ಚಾಲುಕ್ಯರ ನಾಡಿನಲ್ಲಿ ಸಂಭ್ರಮ ಮನೆ ಮಾಡಲಿದೆ. ಡಿಸೆಂಬರ್ 19ರಂದು ಸಿಎಂ ಸಿದ್ದರಾಮಯ್ಯ ಚಾಲುಕ್ಯ ಉತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಇನ್ನು ಬರಗಾಲ, ಪ್ರವಾಹ, ಕೊರೋನಾ ನೆಪ ನೀಡಿ 10 ವರ್ಷಕ್ಕೂ ಅಧಿಕ ಕಾಲದಿಂದ ಚಾಲುಕ್ಯ ಉತ್ಸವ ನಡೆದಿರಲಿಲ್ಲ. ಜಿಲ್ಲೆಯ ಜನರು ಪ್ರತಿ ವರ್ಷವೂ ಕೂಡ ಚಾಲುಕ್ಯ ಉತ್ಸವ ಆಚರಿಸಬೇಕೆಂದು ಬೇಡಿಕೆ ಇಡ್ತಿದ್ರು. ಕೊನೆಗೂ 10 ವರ್ಷಗಳ ಬಳಿಕ ಚಾಲುಕ್ಯ ಉತ್ಸವ ಆಚರಿಸಲು ಸರ್ಕಾರ ಮುಂದಾಗಿದೆ. 3 ದಿವಸ ಕಾರ್ಯಕ್ರಮ ಮಾಡಬೇಕು. ಟೆಂಟೇಟಿವ್ಲಿ 19 ಹೇಳಿ ಇವತ್ತಿಟ್ಟುಕೊಂಡು ಅದು ಕ್ಲಿಯರ್ ಇಲ್ಲ. ಬಟ್ 19 ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ. ಒಂದು ದಿವಸ ಏನಾದರೂ ಸೆಷನ್ ಹೆಚ್ಚು ಕಡಿಮೆ ಆದಾಗ ಏನಾಗ್ತಿದೆ ಅಂತಕ್ಕಂಥದ್ದನ್ನ ಗಮನದಲ್ಲಿಟ್ಟುಕೊಂಡು ನಾವು ಟೆಂಟೇಟಿವ್ಲಿ 19 ಇಟ್ಕೊಂಡು ಇವತ್ತು ಕಾರ್ಯ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಪ್ರಥಮ ಮೀಟಿಂಗ್ ಬಾಲ್ಕೋಟೆಯಲ್ಲಿ ಮಾಡಿದ್ವಿ. ಈಗಾಗಲೇ ಚಿಮ್ಮನಕಟ್ಟಿಯವರು ಹಾಗೂ ಅಸಿಸ್ಟೆಂಟ್ ಕಮಿಷನರ್, ಕೆಲವು ಅಧಿಕಾರಿಗಳು ಹಲವು ಮೀಟಿಂಗ್ಗಳನ್ನು ಮಾಡಿ ಕೆಲವು ವಿಚಾರಗಳನ್ನ ಇವತ್ತು ಸಭೆಯಲ್ಲಿ ಇಡ್ತಾ ಇದ್ದಾರೆ. ಚಾಲುಕ್ಯ ಉತ್ಸವ ಸಿದ್ಧತೆಗಾಗಿ 3 ಬಾರಿ ಸಭೆ ನಡೆಸಲಾಗಿದೆ. ಡಿಸೆಂಬರ್ 19 ಮೊದಲ ದಿನ ಬಾದಾಮಿ,
21 ಪಟ್ಟದಕಲ್ಲು, 22ನೇ ತಾರೀಕು ಐಹೊಳೆ 3 ಪ್ರವಾಸಿ ತಾಣಗಳಲ್ಲಿ ಚಾಲುಕ್ಯ ಉತ್ಸವ ನಡೆಸಲು ನಿರ್ಧರಿಸಲಾಗಿದೆ. ರಾಜ್ಯ ಮಟ್ಟದ ಚಾಲುಕ್ಯ ಉತ್ಸವ ನಡೆಸಲು ಉದ್ದೇಶಿಸಲಾಗಿದೆ. ಸರ್ಕಾರ ಬಜೆಟ್ನಲ್ಲಿ ಇದಕ್ಕಾಗಿ 2 ಕೋಟಿ ಹಣವನ್ನ ಘೋಷಣೆ ಮಾಡಿದೆ. ಹೆಚ್ಚುವರಿ ಅವಶ್ಯಕತೆ ಬಿದ್ದರೆ ಸರ್ಕಾರಕ್ಕೆ ಕೇಳುತ್ತೇವೆ ಅಂತ ಬಾದಾಮಿ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಹೇಳಿದ್ದಾರೆ. ನಾವು ಕೇಳೀವಿ. ಅದನ್ನ ಗೌರವಾನ್ವಿತ ಸಚಿವರು ಈಗಾಗಲೇ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಸರ್ಕಾರದ ವ್ಯಾಪ್ತಿಯೊಳಗಾಗಲಿ ಶಿವರಾಜ್ ತಂಗಡಿ ಅವರಿಗೆ ಆಗಲಿ ಈಗಾಗಲೇ ಬಜೆಟ್ ಅಲ್ಲಿ ನಮಗೆ 2 ಕೋಟಿ ಅನುದಾನವನ್ನ ಇದಕ್ಕೆ ಮೀಸಲಾಗಿ ಇಟ್ಟಿದ್ದಾರೆ. ಇದಕ್ಕೆ ಘೋಷಣೆ ಕೂಡ ಆಗಿದೆ. ಅದರ ಹೊರತುಪಡಿಸಿ ಇನ್ನು ನಮಗೆ ಎಷ್ಟು ಅವಶ್ಯಕತೆ ಐತೆ ಅದರ ಪ್ರಕಾರವಾಗಿ ನಾವು ಕೇಳ್ತೀವಿ. ಆ ಬೇಡಿಕೆಯನ್ನ ಹೆಚ್ಚು ಕಡಿಮೆ ನಾವು ತರುವಂತ ಕೆಲಸವನ್ನ ಮಾಡ್ತೇವೆ. 10 ವರ್ಷದ ಬಳಿಕ ಚಾಲುಕ್ಯ ಉತ್ಸವಕ್ಕೆ ಕಾಲ ಕೂಡಿ ಬಂದಿದೆ. ಡಿಸೆಂಬರ್ನಲ್ಲಿ 3 ದಿನಗಳ ಕಾಲ ಚಾಲುಕ್ಯರ ಉತ್ಸವ ಎಲ್ಲರನ್ನೂ ಕೂಡ ಸೆಳೆಯಲಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಚಾಲುಕ್ಯ ಅರಸ ಆಳಿದ ನಾಡು. ಚಾಲುಕ್ಯರ ಗತ ವೈಭವಕ್ಕೆ ಸಾಕ್ಷಿಯಾಗಿ ಇಂದಿಗೂ ಕೂಡ ಅಲ್ಲಿ ನೂರಾರು ಕುರುಹುಗಳು ಇದ್ದಾವೆ. ಅಂತಹ ನಾಡಿನಲ್ಲಿ ಮತ್ತೆ ಇದೀಗ ಅದ್ದೂರಿಯಾಗಿ ಚಾಲುಕ್ಯ ಉತ್ಸವ ಆಚರಿಸಲು ಸಿದ್ಧತೆ ನಡೆಸಲಾಗ್ತಿದೆ. ಮತ್ತೆ ರಾರಾಜಿಸಲಿದೆ ಚಾಲುಕ್ಯರ ಗತವೈಭವ. ಅದ್ದೂರಿಯಾಗಿ ಚಾಲುಕ್ಯ ಉತ್ಸವ ಆಚರಿಸಲು ಸಿದ್ಧತೆ. ಚಾಲುಕ್ಯರ ನಾಡು ಎಂದ ಕ್ಷಣ ನಿಮಗೆ ಕಣ್ಮುಂದೆ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಬರುತ್ತೆ. ಇದೀಗ ಇಲ್ಲಿ ಮತ್ತೆ 3 ದಿನಗಳ ಕಾಲ ಚಾಲುಕ್ಯ ಉತ್ಸವ ಮೇಳೈಸಲಿದೆ. ಡಿಸೆಂಬರ್ 19, 20, 21 3 ದಿನಗಳ ಕಾಲ ಚಾಲುಕ್ಯರ ನಾಡಿನಲ್ಲಿ ಸಂಭ್ರಮ ಮನೆ ಮಾಡಲಿದೆ. ಡಿಸೆಂಬರ್ 19ರಂದು ಸಿಎಂ ಸಿದ್ದರಾಮಯ್ಯ ಚಾಲುಕ್ಯ ಉತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಇನ್ನು ಬರಗಾಲ, ಪ್ರವಾಹ, ಕೊರೋನಾ ನೆಪ ನೀಡಿ 10 ವರ್ಷಕ್ಕೂ ಅಧಿಕ ಕಾಲದಿಂದ ಚಾಲುಕ್ಯ ಉತ್ಸವ ನಡೆದಿರಲಿಲ್ಲ. ಜಿಲ್ಲೆಯ ಜನರು ಪ್ರತಿ ವರ್ಷವೂ ಕೂಡ ಚಾಲುಕ್ಯ ಉತ್ಸವ ಆಚರಿಸಬೇಕೆಂದು ಬೇಡಿಕೆ ಇಡ್ತಿದ್ರು. ಕೊನೆಗೂ 10 ವರ್ಷಗಳ ಬಳಿಕ ಚಾಲುಕ್ಯ ಉತ್ಸವ ಆಚರಿಸಲು ಸರ್ಕಾರ ಮುಂದಾಗಿದೆ. 3 ದಿವಸ ಕಾರ್ಯಕ್ರಮ ಮಾಡಬೇಕು. ಟೆಂಟೇಟಿವ್ಲಿ 19 ಅಂತೇಳಿ ಇವತ್ತಿಟ್ಟುಕೊಂಡಿದ್ದು ಕ್ಲಿಯರ್ ಇಲ್ಲ. ಬಟ್ 19 ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ. ಒಂದು ದಿವಸ ಏನಾದರೂ ಸೆಷನ್ ಹೆಚ್ಚು ಕಡಿಮೆ ಆದಾಗ ಏನಾಗ್ತಿದೆ ಅಂತಕ್ಕಂಥದ್ದನ್ನ ಗಮನದಲ್ಲಿಟ್ಟುಕೊಂಡು ನಾವು ಟೆಂಟೇಟಿವ್ಲಿ 19 ಇಟ್ಕೊಂಡು ಇವತ್ತು ಕಾರ್ಯ ಪ್ರಾರಂಭ ಮಾಡತಕ್ಕಂಥ ಕೆಲಸ ಮಾಡಿದ್ವಿ. ಪ್ರಥಮ ಮೀಟಿಂಗ್ ಬಾಲ್ಕೋಟೆಯಲ್ಲಿ ಮಾಡಿದ್ವಿ. ಈಗಾಗಲೇ ಚಿಮ್ಮನಕಟ್ಟಿಯವರು ಹಾಗೂ ಅಸಿಸ್ಟೆಂಟ್ ಕಮಿಷನರ್, ಕೆಲವು ಅಧಿಕಾರಿಗಳು ಹಲವು ಮೀಟಿಂಗ್ಗಳನ್ನು ಮಾಡಿ ಕೆಲವು ವಿಚಾರಗಳನ್ನ ಇವತ್ತು ಸಭೆಯಲ್ಲಿ ಇಡ್ತಾ ಇದ್ದಾರೆ. ಚಾಲುಕ್ಯ ಉತ್ಸವ ಸಿದ್ಧತೆಗಾಗಿ 3 ಬಾರಿ ಸಭೆ ನಡೆಸಲಾಗಿದೆ. ಡಿಸೆಂಬರ್ 19 ಮೊದಲ ದಿನ ಬಾದಾಮಿ, 21 ಪಟ್ಟದಕಲ್ಲು, 22ನೇ ತಾರೀಕು ಐಹೊಳೆ 3 ಪ್ರವಾಸಿ ತಾಣಗಳಲ್ಲಿ ಚಾಲುಕ್ಯ ಉತ್ಸವ ನಡೆಸಲು ನಿರ್ಧರಿಸಲಾಗಿದೆ. ರಾಜ್ಯ ಮಟ್ಟದ ಚಾಲುಕ್ಯ ಉತ್ಸವ ನಡೆಸಲು ಉದ್ದೇಶಿಸಲಾಗಿದೆ. ಸರ್ಕಾರ ಬಜೆಟ್ನಲ್ಲಿ ಇದಕ್ಕಾಗಿ 2 ಕೋಟಿ ಹಣವನ್ನ ಘೋಷಣೆ ಮಾಡಿದೆ. ಹೆಚ್ಚುವರಿ ಅವಶ್ಯಕತೆ ಬಿದ್ದರೆ ಸರ್ಕಾರಕ್ಕೆ ಕೇಳುತ್ತೇವೆ ಅಂತ ಬಾದಾಮಿ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಹೇಳಿದ್ದಾರೆ. ನಾವು ಕೇಳೀವಿ.